ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ನ ಒಂದು ವೀಕ್ಷಕರೆಲ್ಲರಿಗೂ ಕೂಡ ಸ್ವಾಗತನ ತಿಳಿಸ್ತಾ ಪ್ರಮುಖವಾಗಿ ಸಾಕಷ್ಟು ಅಭ್ಯರ್ಥಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಿ. ಸೊ ಈ ಒಂದು ಔಟ್ಸೈಡ್ ಇರುವಂಥ ಕಾರಣ ಆಗಿರುತ್ತೆ. ಸೊ ಗೊತ್ತಿರುತ್ತೆ ನಿಮಗೆ. ಸೊ ಇನ್ಸ್ಟಾಮಲ್ಲಿ ಕೂಡ ವೀಕ್ಷಣೆ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇದೀಗ ಅಭ್ಯರ್ಥಿಗಳ ಸಾಕಷ್ಟು ಪ್ರಶ್ನೆ ಏನಾಗಿತ್ತಲ್ಲ, ಕರ್ನಾಟಕ ರಾಜ್ಯದಲ್ಲಿ ನಡೆದಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಟಿಇಟಿ ಅಂತಕ್ಕಂಥದ್ದು ಡಿಸೆಂಬರ್ ತಿಂಗಳ 7, 2025ರಂದು ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಪರೀಕ್ಷೆಗಳು ಕರ್ನಾಟಕ ರಾಜ್ಯಾದ್ಯಂತ ನಡೆದಿತ್ತು ಅಂತ ಹೇಳ್ಬೋದು. ಸುಮಾರು 3.35 ಲಕ್ಷ ಅಭ್ಯರ್ಥಿಗಳ ಕಡೆಯಿಂದ ಅಪ್ಲಿಕೇಶನ್ ಬಂದಿದ್ರು ಕೂಡ ಶೇಕಡ 94% ಅಭ್ಯರ್ಥಿಗಳು ಪರೀಕ್ಷೆನ ತಗೊಂಡಿದ್ದೀರಿ. ಆಲ್ಮೋಸ್ಟ್ 3 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗಳನ್ನು ಬರೆದಿದ್ದೀರಿ ಅಂತ ಹೇಳ್ಬೋದಾಗಿರುತ್ತೆ. ಇದೀಗ ರಿಸಲ್ಟ್ ಯಾವಾಗ ಅನ್ನೋ ಒಂದು ಪ್ರಶ್ನೆ ಏನಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯದ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಂದರೆ CSL ಡಿಪಾರ್ಟ್ಮೆಂಟ್ ಕಡೆಯಿಂದ ಇದೀಗ ಸದ್ಯಕ್ಕೆ ಒಂದು ಮಾಹಿತಿ ಬರ್ತಾ ಇರೋದಾಗಿರುತ್ತೆ. ಇಂದು ಅಭ್ಯರ್ಥಿಗಳಿಗೆ ಡಿಸೆಂಬರ್ ತಿಂಗಳ 23ನೇ ತಾರೀಕು 2025ರಂದು ಅಭ್ಯರ್ಥಿಗಳ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷಾ ಫಲಿತಾಂಶವನ್ನು ಇಲಾಖೆ ಪ್ರಕಟಿಸೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬಂದಿರೋದಾಗಿರುತ್ತೆ. ಇಂದು ಸಂಜೆ ವೇಳೆಗೆ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಸಂಜೆ ವೇಳೆಗೆ ರಿಸಲ್ಟ್ ಪ್ರಕಟಗೊಳ್ಳುವ ಎಲ್ಲ ಲಕ್ಷಣಗಳು ಕಾಣ್ತಿರೋದಾಗಿರುತ್ತೆ. ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಕನ್ನಡ ವೇದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಪೇಜ್ನಲ್ಲಿ ಲಿಂಕ್ ಇರುತ್ತೆ. ಅಭ್ಯರ್ಥಿಗಳು ವಿಸಿಟ್ ಮಾಡೋದ್ರ ಮುಖಾಂತರದಲ್ಲಿ ರಿಸಲ್ಟನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಇಂದು ಅಭ್ಯರ್ಥಿಗಳು ರಿಸಲ್ಟನ್ನು ಪ್ರಕಟಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿನೇ ಇದ್ದು ಅಭ್ಯರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಎಲ್ಲ ಅಭ್ಯರ್ಥಿಗಳು ಕೂಡ ಆಲ್ಮೋಸ್ಟ್ ಅಭ್ಯರ್ಥಿಗಳು ಕ್ಲಿಯರ್ ಆಗ್ತೀರಾ ಇಲ್ವಾ ಅಂತ ಫೈನಲ್ ಕ್ಯಾನ್ಸರ್ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ. ಸೊ ಅದರ ಅಭ್ಯರ್ಥಿಗಳಿಗೆ ಒಂದು ಫೈನಲ್ ಆಗಿ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಸಲ್ಟ್ ಅಂತ ಪ್ರಕಟ ಆದಾಗಲೇ ನಿಮ್ಮ ಒಂದು ರಿಸಲ್ಟ್ ಏನಾಗಿದೆ ಅಂತ ನಿಮಗೆ ಗೊತ್ತಾಗೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ಆಲ್ ದ ಬೆಸ್ಟ್ ಎಲ್ಲ ಅಭ್ಯರ್ಥಿಗಳಿಗೆ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಡಿಸೆಂಬರ್ ತಿಂಗಳ ಕೊನೆಯ ವಾರದ ಒಳಗಡೆ ಎಲ್ಲ ರಿಸಲ್ಟನ್ನು ಪ್ರಕಟ ಮಾಡ್ತೀವಿ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟರು. ಫೈನಲ್ ಆಗಿ ಈಗ ಅದೇ ಪ್ರಕಾರದಲ್ಲಿ ರಿಸಲ್ಟ್ ಅಂತಕ್ಕಂಥದ್ದು ಪ್ರಕಟ ಆಗ್ತಿದೆ ಡಿಸೆಂಬರ್ 23ನೇ ತಾರೀಕು. ಇಂದು ಪ್ರಕಟಗೊಳ್ಳುವ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಿರೋದಾಗಿರುತ್ತೆ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.